ಆರ್ಯ 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 ಆರತಿ ಅವ್ರು ಕಾಣಿಸ್ತಲ್ಲ, ಯಾರು ಇಲ್ಲ ಇಲ್ಲಿ. ಮಗುನ ಒಬ್ಬನೇ ಬಿಟ್ಟು ಹೋಗಿದಾರಲ್ಲ. ಆರ್ಯ ಅಪ್ಪ, ಶೋಭಾ ಅಜ್ಜಿ ಅಲ್ಲಿ. ಆರ್ಯ ಹೆಂಡತಿನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಸಾಲ್ದು ಅಂತ ಈಗ ಮಗುನ ಕತ್ಕೊಂಡು ಹೋಗಿ ಬಂದಿದ್ಯಾ? ಕೊಡು ಮಗುನ. ನನ್ ಮಗು ಇದು, ಕಳ್ತನ ಮಾಡೋ ಅಗತ್ಯ ಇಲ್ಲ ನನ್ಗೆ. ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಈ ರೀತಿ ಯಾಕೆ ಬೇಜವಾಬ್ದಾರಿಯಿಂದ ಬಿಟ್ಟು ಹೋಗ್ತೀರಾ? ಯಾರು ಬೇಜವಾಬ್ದಾರಿ? ಬೇಜವಾಬ್ದಾರಿ ನೀನು. ನಿಂತ ಕಾಲಲ್ಲಿ ಹೆಂಡತಿ ಮಕ್ಕಳನ್ನ ಆಚೆ ಹಾಕ್ತಿಯಲ್ಲ, ನೀನ್ ಬೇಜವಾಬ್ದಾರಿ. ಇಲ್ಲ, ನಿಮ್ ಮಗಳು ಮಾಡಿದ ಕೆಲ್ಸಕ್ಕೆ ಸನ್ಮಾನ ಮಾಡ್ಬೇಕಾಗಿತ್ತ. ನಾನಾಗಿದ್ದಕ್ಕೆ ಹೊರಗೆ ಹೋಗಿ ಅಂದೆ. ಬೇರೆಯವರಾಗಿದ್ದಿದ್ರೆ ಕತ್ತಿ ಹಿಡ್ದು ಆಚೆ ದಬ್ತಿದ್ರು. ಎಂತ ಬುದ್ಧಿ ಹೇಳ್ಕೊಟ್ಬಿಟ್ರ ನಿಮ್ ಮಗಳಿಗೆ. ಮನುಷ್ಯತ್ವನೇ ಇಲ್ದೇ ಇರೋನ್ ಹತ್ರ ಏನ್ ಮಾತು? ಕೊಡು ಮಗುನ. ಯಾಕೆ ಕೊಡ್ಬೇಕು? ನನ್ ಮಗು ನಿಮ್ಗೂ ಬೇಕಾಗಿಲ್ಲ, ನಿಮ್ ಮಗಳಿಗೂ ಬೇಕಾಗಿಲ್ಲ. ಅದಕ್ಕೆ ಇದನ್ನ ಈ ರೀತಿ ಬಿಟ್ಟಿದ್ದೀರಾ. ಇದನ್ನೆಲ್ಲ ನೋಡಿ ಕೂಡ ನನ್ ಮಗುನ ಇಲ್ಲೇ ಬಿಡ್ತೀನಿ ಅನ್ಕೊಂಡಿದೀರಾ? ನೆವರ್. ಒಳ್ಳೆ ಮಾತಲ್ಲಿ ಮಗುನ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ರಿ, ಹೋಗ್ರಿ. ನಾನ್ ನನ್ ಮಗುನ ಕೊಡಲ್ಲ. ಸಾಕ್ಷಿ ಬಾ ಸಾಕ್ಷಿ. ಅಳ್ಬೇಡ ಪುಟ್ಟ, ನೀನು ಅಳ್ಬೇಡಮ್ಮ. ಸೂರ್ಯ 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 ತಗೊಳಮ್ಮ, ಖರ್ಚಿಟ್ಕೋ. ಇದು ಬೇಡ ಅಪ್ಪ. ಪರವಾಗಿಲ್ಲ, ಇಟ್ಕೊಳಮ್ಮ. ಈಗಿನ ಕಾಲದಲ್ಲಿ ಎಷ್ಟು ದುಡ್ಡಿದ್ದು ಸಾಕಾಗಲ್ಲ, ಖರ್ಚುಗಳಿರುತ್ತೆ. ತಗೋ. ಹಲೋ, ಹಾ, ಈಗ ಹೊರಡ್ತಾ ಇದ್ದೀನಿ. ಇನ್ನಲ್ಲಿ ಅರ್ಧ ಗಂಟೆಲಿ ಮನೇಲಿ ಇರ್ತೀನಿ. ಹುಷಾರು. ಹೂಮಾ. ಪಾಪ ಆರ್ತಿ ಚಿಕ್ಕಮ್ಮ, ಸೂರ್ಯ ಚಿಕ್ಕಪ್ಪ ನನ್ನಿಂದ ದೂರ ಆದ್ರು. ಮತ್ತೆ ಅವರಿಬ್ರು ಒಂದಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆರ್ತಿ ಈ ಮನೆಗೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸೂರ್ಯ ಅವರೇ ಅವ್ರನ್ನ ಮನೆಯಿಂದ ಆಚೆಗೆ ಹಾಕಿದ್ದಾರೆ. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ವಾಪಸ್ ಬರೋಕೆ ಅವ್ರಿಗೇನ್ ಸ್ವಾಭಿಮಾನ ಇಲ್ಲ ಅನ್ಕೊಂಡಿದ್ಯಾ? ಆರ್ತಿಗಿಂತ ಆರ್ತಿ ಸ್ವಾಭಿಮಾನದ ಬಗ್ಗೆ ನಿನಗೆ ಹೆಚ್ಚು ಕಾಳಜಿ ಇರೋ ಹಾಗಿದೆ. ಮೊದಲು ನಿನ್ ಲೈಫ್ನ ನೋಡ್ಕೊ. ನೀನು ನಿನ್ ಫ್ರೆಂಡ್ಸು ಲೇಟ್ ನೈಟ್ ಪಾರ್ಟೀಸ್ ಅಂತ ಹೊತ್ತಲ್ ತಿರುಗ್ತಿಯಲ್ಲ, ಮೊದಲು ಅದನ್ನ ನಿಲ್ಸು. ಅಮ್ಮ, ಮತ್ತೆ ಅವ್ರದೇ ಫೋನ್ ಬರ್ತಾ ಇದೆ. ನಾನು ಇನ್ನು ಹೊರಡ್ತೀನಿ. ಅಮ್ಮ,